ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ನಾನು ಹೊಸದಾಗಿ ತೊಗೊಂಡಿರ್ತಕ್ಕಂತಹ ಸೀರೆ. ಇದಕ್ಕೆ ಕುಚ್ಚು ಹಾಕೋಣ ಅಂತ ನಾನೇ ಸಿಂಪಲ್ಲಾಗಿ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಇದು ಮಾಮೂಲಾಗಿ ಇರ್ತಕ್ಕಂಥದ್ದು, ನಾಟ್ ಮಾತ್ರ ಬೇರೆ ಥರ ಇರುತ್ತೆ ನೋಡಿ. ಈ ಥರದಲ್ಲಿ ನೀವು ಸಹ ಟ್ರೈ ಮಾಡ್ಬೋದು. ಅದು ಥ್ರೆಡ್ಡು ಹಾಗೂ ಜರಿ ದಾರ ಜೊತೆಗೆ ಗೋಲ್ಡ್ ಕಲರು ಚಿಕ್ಕ ಬೀಡ್ಸು, ಇಷ್ಟೇ ಬೇಕಾಗಿರೋದು. ಬೇರೆ ಏನೂ ಇದಕ್ಕೆ ಖರ್ಚೇ ಇಲ್ಲ. ಆರಾಮಾಗಿ ಸಿಂಪಲ್ಲಾಗಿ ಹಾಕ್ಬೋದು. ಥ್ರೆಡ್ಡು ಒಂದು 50 ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಈಸಿಯಾಗಿ ಆಗಲಿ ಅಂತ ಇಲ್ಲಿ ಕೂತಿದ್ದೀನಿ ನೋಡಿ, ಸೋಫಾ ಚೇರು. ಅದಕ್ಕೇ ಆರಾಮಾಗಿ ಸುತ್ಕೊಂಡು 50 ಸಾರಿ ಸುತ್ಕೊಂಡಿದ್ದೀನಿ. ಅದು ಡಬಲ್ ಬರುತ್ತೆ, 100 ಸ್ಟ್ಯಾಂಡು ಆಗುತ್ತೆ ನೋಡಿ. ಈ ರೀತಿಯಲ್ಲಿ ಸುತ್ಕೊಂಡು ಬಹಳ ಈಸಿಯಾಗಿ ಮಾಡ್ಬೋದು. ಗೋಜಲು ಆಗಲ್ಲ, ಒಂದಕ್ಕೊಂದು ಸಿಕ್ಕಾಕೊಳ್ಳಲ್ಲ, ಏನೂ ಇಲ್ಲ, ಆರಾಮಾಗಿ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಇದನ್ನು ಮಾಡಿದ್ದೀನಿ. ನಂತರದಲ್ಲಿ 2 ಬೆರಳನ್ನು ಇಟ್ಕೊಂಡು ಅಳತೆಗೆ ಅಷ್ಟು ದೂರದಲ್ಲಿ ಒಂದೊಂದು ಮಾರ್ಕ್ ಮಾಡಿಕೊಂಡು ಇದನ್ನು ದಾರ ಹಾಕ್ಲಿಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರದಲ್ಲಿ ಮಾಡ್ತಕ್ಕಂಥದ್ದು ಇದು ಮಾಮೂಲಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು ಅಲ್ವೇ. ಈ ಥರದಲ್ಲಿ ಮಾಡ್ಕೊಂಡು ಆದಮೇಲೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಿಂದ್ಗಡೆಯಲ್ಲಿ 1 ಇಂಚಷ್ಟು ಸ್ವಲ್ಪ ಉಳಿಸ್ಕೊಂಡು ಅದನ್ನು ಸ್ಪ್ಲಿಟ್ ಮಾಡಬೇಕು. 2 ಸ್ಪ್ಲಿಟ್ ಮಾಡಿ ಒಳಗಡೆ ಮೇಲ್ಗಡೆ ಇರ್ತಕ್ಕಂಥ ದಾರನ ಹಾಗೆ ಇಟ್ಕೊಂಡು ಆ ಕಡೆ ಎಡಗಡೆದು ಫಸ್ಟ್ ತರಬೇಕು, ಅದರ ಮೇಲ್ಗಡೆ ಬಲಗಡೆ ತರಬೇಕು. ಜಡೆ ಹಾಕ್ತೀವಲ್ಲ ಆ ರೀತಿಯಲ್ಲಿ ನೋಡಿ, ಜಡೆ ಹಾಕೋ ರೀತಿಯಲ್ಲಿ ಹಾಕಬೇಕು. ಈ ರೀತಿಯಲ್ಲಿ ಕಾಣಿಸುತ್ತದು, ತುಂಬ ಸುಂದರವಾಗಿ ಕಾಣಿಸುತ್ತೆ. ನಂತರದಲ್ಲಿ ಮಾಮೂಲಾಗಿ ನೀವು ಜರಿ ಥ್ರೆಡ್ ತಗೊಂಡು ನಾಟ್ ಹಾಕ್ತಿರಲ್ಲ, ಅದೇ ಥರದಲ್ಲಿ ಹಾಕ್ತಕ್ಕಂಥದ್ದು. ಆಮೇಲೆ ಮಧ್ಯದಲ್ಲಿ ಒಂದು ಹೊಕ್ಕಳಗಂಟು ಅಂತ ಹಾಕ್ತೀವಿ, ಹೊಕ್ಕಳಗಂಟು ಹಾಕೋದು. ಆಮೇಲೆ ಅದಕ್ಕೊಂದು ಬೀಡ್ಸ್ ಸೇರಿಸ್ಕೊಂಡು ಸುತ್ತೋದು ಅಷ್ಟೇ ನೋಡಿ. ಈ ಥರದಲ್ಲಿ ನೋಡಿ ಸ್ಪ್ಲಿಟ್ ಮಾಡ್ಕೊಂಡಿದ್ದು ಕಾಣಿಸ್ತಾ ಇದೆ ನೋಡಿ. ಈಗ ಸ್ಪ್ಲಿಟ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರದಲ್ಲಿ ಹಿಂದ್ಗಡೆ ಇರ್ತಕ್ಕಂತಹದ್ದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ಪ್ಲಿಟ್ ನೋಡಿ, ಈ ಥರದಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಹೀಗೆ ನಂತರದಲ್ಲಿ ಹೇಳಿದ್ನಲ್ಲ ಆ ಥರ ಜಡೆ ಹಾಕೋ ರೀತಿಯಲ್ಲಿ ಅದನ್ನು ಒಂದರ ಮೇಲೆ ಒಂದು ತಗೊಂಡು ಬಂದು ಅದು ಗಿಯಾಗಿ ಹಿಡ್ಕೊಂಡ್ಬಿಟ್ರೆ ಈ ಥರ ನಾಟ್ ಹಾಕೋದು ಗೊತ್ತಾಗ್ತದೆಯಲ್ಲ. ನಾಟ್ ಹಾಕಿ ನಂತರದಲ್ಲಿ ಒಂದೇ ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ಅಲ್ಲಿ ಸಿಕ್ಸ್ಬಿಟ್ಟು ಅದನ್ನು ಸಹ ನಾಟ್ ಹಾಕಿ ನಿಲ್ಲಿಸ್ಬಿಡೋದು ನೋಡಿ. ಈ ಥರದಲ್ಲಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ, ಎಷ್ಟು ಈಸಿ ಮತ್ತು ಬಹಳ ಸುಂದರವಾಗಿ ಕಾಣುತ್ತೆ. ಇದು ತುಂಬ ಹತ್ತಿರದಲ್ಲಿ ಹಾಕ್ಬೋದು. ಹತ್ತಿರದಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಸ್ವಲ್ಪ ದೂರದಲ್ಲೇ ಇರಲಿ ಅಂತ ಅನ್ನಿಸ್ತು, ಅದಕ್ಕೆ ಈ ರೀತಿಯಲ್ಲಿ ನಂದು ದೂರಕ್ಕೆ ಹಾಕ್ಕೊಂಡಿದ್ದೆ. ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಸೀರೆ ಅಂತೂ ಅಷ್ಟು ಚೆಂದ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಬೇರೆ ರೀತಿಯ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ.